ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ವೀಡಿಯೋಗೆ ಬ್ಯಾಕ್ ಎಂಡಲ್ಲಿ ಯಾವ ಥರ ವಾಯ್ಸ್ನ ಎಡಿಟ್ ಮಾಡೋದು. ಸೊ ಅಂದರೆ ನಿಮ್ಮ ಒಂದು ಯಾವುದೇ ಒಂದು ವೀಡಿಯೋ ಎಡಿಟ್ ಮಾಡ್ತಾ ಇರ್ತೀರಲ್ವ, ಆ ಒಂದು ವೀಡಿಯೋಗೆ ನೀವು ಬ್ಯಾಕ್ ಎಂಡಾಗಿ ಯಾವ ಥರ ನಿಮ್ಮ ಒಂದು ಆಡಿಯೋನ ಹಾಕ್ಕೊಳ್ಳೋದು. ಸೊ ಅದು ಹೈ ಕ್ವಾಲಿಟಿಯಾಗಿ ಆ ಒಂದು ಆಡಿಯೋನ ರೆಕಾರ್ಡ್ ಮಾಡಿಕೊಂಡು ಅದನ್ನು ನಿಮ್ಮ ಒಂದು ವೀಡಿಯೋಗೆ ಬ್ಯಾಕ್ ಎಂಡಲ್ಲಿ ಇರುತ್ತಲ್ವ, ಸೊ ವಾಯ್ಸ್ ಓವರ್ ಅಂತೀವಿ. ಆ ಒಂದು ವಾಯ್ಸ್ ಓವರ್ನ ಯಾವ ಥರ ಕೊಡೋದು, ನಿಮ್ಮ ಒಂದು ವೀಡಿಯೋಗೆ ವಾಯ್ಸ್ ಓವರ್ನ ಯಾವ ಥರ ಕೊಡೋದು, ಜೊತೆಗೆ ಅದನ್ನು ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು. ಓಕೆನಾ? ಅದನ್ನು ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು, ಯಾವ ಥರ ರೆಕಾರ್ಡ್ ಮಾಡಿಕೊಂಡು ವಾಯ್ಸ್ನ ಎಡಿಟ್ ಮಾಡಿಕೊಂಡು ಆ ಒಂದು ವಾಯ್ಸ್ನ ನಿಮ್ಮ ಒಂದು ವೀಡಿಯೋಗೆ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು. ಓಕೆನಾ? ಸೊ ಅದನ್ನು ನಾನು ಇವತ್ತು ಹೇಳೋಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಖಂಡಿತ ಅನ್ಕೊತಾ ಇದ್ದೀನಿ. ಸೊ ಮೊದಲನೇದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ ಸ್ನೇಹಿತರೆ. ಸೊ ಮತ್ತೆ ಆಗ್ತಾಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಇನ್ಶಾಟ್ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೂಲಕ ಹೋಗಿ ಇನ್ಸ್ಟಾಲ್ ಆದರೂ ಮಾಡಿ. ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ನೀವು ಇನ್ಶಾಟ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಮ ಒಂದು ಆ್ಯಪು ಬರುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಇನ್ಶಾಟ್ ವಿಡಿಯೋ ಎಡಿಟರು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಇನ್ಶಾಟ್ ವಿಡಿಯೋ ಎಡಿಟರ್ ಆ್ಯಪ್ ಬಂದಿದೆ. ನಾನು ಇವಾಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ಹಂಗಾಗಿ ನಾನು ಮತ್ತೆ ಇನ್ಸ್ಟಾಲ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಇವಾಗ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನಿಮಗೆ ಸ್ಟಾರ್ಟಿಂಗ್ ಹಿಂಗೆ ಬರುತ್ತೆ, ಅಂದರೆ ಕ್ರಿಯೇಟ್ ನ್ಯೂ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದುಬಿಟ್ಟು ವೀಡಿಯೋ, ಫೋಟೋ ಮತ್ತು ಕಾಲೇಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಒಂದು ವೀಡಿಯೋ ಎಡಿಟ್ ಮಾಡಬೇಕಾಗುತ್ತಲ್ವ, ಆ ಒಂದು ವೀಡಿಯೋ ಸಂಬಂಧ ನೀವು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನ್ಯೂ ಅಂತ ಬಂದಿದೆ, ಕೆಳಗಡೆ ಡ್ರಾಫ್ಟ್ಸ್ ಅಂತ ಬಂದಿದೆ. ಅಂದರೆ ಪ್ರೀವಿಯಸ್ ಆಗಿ ಏನು ಎಡಿಟ್ ಮಾಡಿರ್ತೀರಲ್ವ ವೀಡಿಯೋಸ್ನ, ಅದನ್ನು ಇಲ್ಲಿ ಡ್ರಾಫ್ಟಲ್ಲಿ ಬಂದಿರುತ್ತೆ. ತಿರ್ಗಾ ನೀವು ಬೇಕಂದರೆ ಎಡಿಟ್ ಮಾಡ್ಕೋಬೋದು. ಸೊ ಇವಾಗ ನಾನಿವಾಗ ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ, ಯಾಕಂದರೆ ನನಗೆ ಇವಾಗ ಹೊಸದಾಗಿ ವೀಡಿಯೋ ಎಡಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫೋಟೋಸ್ಗೆ ಬಂದಿದೆ. ಇವಾಗ ನೆಕ್ಸ್ಟ್ ವೀಡಿಯೋಸ್ಗೆ ಹಾಕ್ತೀನಿ. ನೆಕ್ಸ್ಟ್ ಯಾವ ಒಂದು ವೀಡಿಯೋ ನೀವು ಶೂಟ್ ಮಾಡಿರ್ತೀರಲ್ವ, ಅದು ಇಲ್ಲಿ ಗ್ಯಾಲರಿಯಲ್ಲಿ ಬಂದಿರುತ್ತೆ. ಸೊ ಅದನ್ನ ನೀವು ಇಂಪೋರ್ಟ್ ಮಾಡಬೇಕಾಗುತ್ತೆ. ನಾನಿವಾಗ ಒಂದು ವೀಡಿಯೋನ ಇಂಪೋರ್ಟ್ ಮಾಡ್ತೀನಿ, ನಂದೇ ಶೂಟ್ ಮಾಡಿರೋಂಥ ಒಂದು ವೀಡಿಯೋ. ನಿಮಗೋಸ್ಕರ ಅದನ್ನು ಸ್ವಲ್ಪ ಜಾಸ್ತಿ ಶಾರ್ಟ್ ತೊಗೊಂಡು, ಸೊ ಟೇಕ್ನ ತೊಗೊಂಡು ಶೂಟ್ ಮಾಡಿದ್ದೀನಿ. ಯಾಕಂದರೆ ನಿಮಗೆ ಒಂದು ವೀಡಿಯೋನ ಎಡಿಟ್ ಮಾಡಬೇಕಾದ್ರೆ ತುಂಬ ಟೇಕ್ನ ತೊಗೊಂಡಿರ್ತಾರೆ, ಹಂಗೆ ಯಾವುದೋ ಒಂದು ಅನ್ವಾಂಟೆಡ್ ವೀಡಿಯೋ ರೆಕಾರ್ಡ್ ಆಗಿರುತ್ತೆ. ಸೊ ಅದನ್ನು ನೀವು ಯಾವ ಥರ ಟ್ರಿಮ್ ಮಾಡಿ ತೆಗಿಯೋದು ಅಂತ ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಓಕೆನಾ? ನೋಡ್ತಾ ಇರ್ಬೋದು, ಇಲ್ಲಿ ನಾನು ಇವಾಗ ಒಂದು ಮೈಕ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಆ ಒಂದು ಮೈಕ್ನ ಅಡ್ಜಸ್ಟ್ ಮಾಡಿದ್ದೀನಿ, ಅದನ್ನು ನನಗಿವಾಗ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಇವಾಗ ಅದನ್ನು ಟ್ರಿಮ್ ಮಾಡಿ ತೆಗಿತೀನಿ. ಓಕೆನಾ? ಸೊ ನೋಡ್ತಾ ಇರ್ಬೋದು ಇಲ್ಲಿ. ಓಕೆ, ಇದು ನಿಮಗೋಸ್ಕರ ಶೂಟ್ ಮಾಡಿರೋಂಥ ಒಂದು ವೀಡಿಯೋ. ಓಕೆ, ಇಲ್ಲಿವರೆಗೂ ನನಗಿವಾಗ ಬೇಡ. ಸೊ ನೆಕ್ಸ್ಟ್ ಅದನ್ನ ಟ್ರಿಮ್ ಮಾಡಿ ತೆಗಿಯೋದು ಹೆಂಗೆ ಅಂದರೆ, ಇಲ್ಲಿ ಸ್ಲೈಡ್ ಮಾಡಿದರೆ ನೆಕ್ಸ್ಟ್ ಇಲ್ಲಿ ಸ್ಪ್ಲಿಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಸ್ಪ್ಲಿಟ್ ಮಾಡೋದ್ರಿಂದ 2 ಭಾಗ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇದು ಸೆಲೆಕ್ಟ್ ಆಗಿದೆ, ಅಂದರೆ ರೈಟ್ ಸೈಡ್ ವೀಡಿಯೋ ಸೆಲೆಕ್ಟ್ ಆಗಿದೆ. ಸೊ ಅದನ್ನು ನೀವೇನಾದರೂ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಹೋಗ್ಬಿಡುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಪೋಸ್ ಡಿಲೀಟ್ ಮಾಡಿದ್ರೆ ಇಲ್ಲಿ ಅಂಡ್ ಆಪ್ಷನ್ ಒಂದಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ರಿಟರ್ನು ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು ಈ ಒಂದು ವೀಡಿಯೋ ನಮಗೆ ಬೇಡ, ಇದನ್ನು ನಾನು ಇವಾಗ ಡಿಲೀಟ್ ಮಾಡಬೇಕು. ಹಾಗಾಗಿ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಡಿಲೀಟ್ ಆಯಿತು. ಇವಾಗ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ವೀಡಿಯೋ ಇವಾಗ ರೆಡಿ ಆಗ್ತಾಯಿದೆ. ನೆಕ್ಸ್ಟ್ ಇವಾಗ ಇಲ್ಲಿ ಬಂದ್ಬಿಟ್ಟು ನಿಮಗೆ ಅಗೇನ್ ಇಲ್ಲೊಂದು ಟೇಕ್ ತೊಗೊಂಡಿದ್ದೀನಿ. ಸೊ ಮತ್ತೆ ಸ್ಟಾರ್ಟಿಂಗಿಂದ ತೊಗೊಂಡಿದ್ದೀನಿ, ಹೌದಾ? ಸೊ ಇಲ್ಲಿ ನಾನು ಇವಾಗ ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಅಂತ ನಾನು ವೀಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೆ. ಸೊ ಇಲ್ಲಿವರೆಗೂ ಕರೆಕ್ಟಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿಂದ ಮತ್ತೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಮತ್ತೆ ಒಂದು ಟೇಕ್ ತೊಗೊಂಡಿದ್ದೀನಿ. ಹಾಗಾಗಿ ಇದು ಸಹ ಬೇಡ. ಓಕೆನಾ? ಸೊ ಇದನ್ನು ನಾನಿವಾಗ ನೋಡ್ತಾ ಇರ್ಬೋದು ಇಲ್ಲಿಂದ. ಓಕೆ, ನೀವು ಕರೆಕ್ಟಾಗಿ ವೀಡಿಯೋನ ಪ್ಲೇ ಮಾಡಿಕೊಂಡು ಟ್ರಿಮ್ ಮಾಡಿ. ಯಾಕಂದರೆ ನಾನಿವಾಗ ಮೈಕ್ ಹಾಕಿದ್ದೀನಿ, ಸೊ ನಿಮ್ಗೆ ಯಾವುದೇ ಥರದ ಒಂದು ಆಡಿಯೋ ಕೇಳಲ್ಲ. ನಿಮ್ಮ ಒಂದು ಆಡಿಯೋ ಕೇಳಬೇಕಂದ್ರೆ ನೀವು ಮೈಕ್ ಯೂಸ್ ಮಾಡಲ್ಲಲ್ವ, ಹಾಗಾಗಿ ಮೈಕ್ನ ತೆಗೆದು ನೀವು ಎಡಿಟ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ಅನ್ವಾಂಟೆಡ್ ಇದೆ, ಯಾವುದನ್ನು ಟ್ರಿಮ್ ಮಾಡಬೇಕಂತ. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿಂದ ಮತ್ತೊಂದು ಟೇಕ್ ತೊಗೊಂಡಿದ್ದೀನಿ. ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಫಸ್ಟ್ ಒಂದು ಡಿಲೀಟ್ ಮಾಡ್ತೀನಿ. ಓಕೆನಾ?
ಸೊ ಇಲ್ಲಿ ನೋಡ್ತಾ ಇರ್ಬೋದು. ಹಾಯ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ ಅಂತ ಟೇಕ್ ತೊಗೊಂಡಿದ್ದೀನಿ. ಮತ್ತೆ ಇಲ್ಲಿಂದ ಸೊ ಚೆನ್ನಾಗಿ ಹೋಗ್ತಾ ಇದೆ ವೀಡಿಯೋ. ಇದೇ ಥರನೇ ನಿಮ್ಮ ಒಂದು ವೀಡಿಯೋನ ಶೂಟ್ ಮಾಡ್ಕೊಳ್ಳಿ, ಓಕೆನಾ? ಫಸ್ಟ್ ಶೂಟ್ ಮಾಡ್ಕೊಳ್ಳಿ. ನಾನು ಆದಷ್ಟು ನಿಮ್ಗೆ ಹೇಳೋದು ಏನಂದರೆ, ಟೇಕ್ ತೊಗೊಳ್ದೇನೆ ನೀವು ಶೂಟ್ ಮಾಡ್ಕೊಳ್ಳಿ, ಯಾಕಂದರೆ ಎಡಿಟಿಂಗ್ ಬೇಗ ಆಗುತ್ತೆ, ಸೊ ಈಸಿ ಆಗುತ್ತೆ. ಮುಂಚೆನೇ ನೀವು ಪ್ರಿಪೇರ್ ಮಾಡಿಕೊಂಡು ಆಮೇಲೆ ವೀಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ನೀವು ಫಸ್ಟ್ ಪ್ರೀವಿಯಸ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ವೀಡಿಯೋನ ಶೂಟ್ ಮಾಡಿದರೆ ಬೆಟರು, ಯಾಕಂದರೆ ಎಡಿಟಿಂಗ್ಗೆ ತುಂಬ ಟೈಮ್ ಉಳಿಯುತ್ತೆ. ಸೊ ಹಾಗಾಗಿ ನಿಮಗೆ ತೋರಿಸ್ಬೇಕಂತ ನಾನು ಒಂದು 2-3 ಟೇಕ್ನ ರಿಟರ್ನ್ ತೊಗೊಂಡಿದ್ದೀನಿ, ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಾಯ್ ಫ್ರೆಂಡ್ಸ್. ಓಕೆ, ಹಾಯ್ ಫ್ರೆಂಡ್ಸ್ ಅಂತ ಬಂದಿದ್ದೀನಿ. ಸೊ ಇವಾಗ ನೀವು ಇಲ್ಲೇನು ಮಾಡಬೇಕಾಗುತ್ತೆ ಅಂದರೆ, ಹಾಯ್ ಫ್ರೆಂಡ್ಸ್ ಅನ್ನೋದನ್ನ ನೀವು ಟೆಕ್ಸ್ಟ್ ಬರಬೇಕಾಗುತ್ತಲ್ವ. ಸೊ ಕರೆಕ್ಟಾಗಿ ಇಲ್ಲಿಗೆ ನಿಲ್ಲಿಸ್ಕೊಂಡು ನೆಕ್ಸ್ಟು ಇಲ್ಲಿ ಟೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಹಾಯ್, ಓಕೆನಾ? ಸೊ ಹಾಯ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆನಾ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದು ಎಲ್ಲಿವರೆಗೂ ಇದೆ ಅನ್ನೋದನ್ನು ನೀವು ಫಸ್ಟು ಇಲ್ಲಿವರೆಗೂ ಇದೆ, ಓಕೆನಾ? ಸೊ ಇಲ್ಲಿವರೆಗೂ ಅಡ್ಜಸ್ಟ್ ಮಾಡಿಕೊಂಡು ಅಗೇನ್ ಇದನ್ನು ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡಿ, ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಾಯ್ ಫ್ರೆಂಡ್ಸ್ ಅಂತ ಬಂದಿದೆ. ತೋರಿಸ್ತೀನಿ ನಿಮಗೆ ನೀಟಾಗಿ. ಹಾಯ್ ಫ್ರೆಂಡ್ಸ್ ನೋಡಿ, ಇಲ್ಲಿ ಫಸ್ಟು ಟೆಕ್ಸ್ಟ್ ಬಂದುಬಿಟ್ಟಿದೆ, ಹಾಯ್ ಫ್ರೆಂಡ್ಸ್. ಆಮೇಲೆ ನಿಮಗೆ ಆಡಿಯೋ ಬರ್ತಾ ಇದೆ. ಸೊ ಹಾಗಾಗಿ ಟೆಕ್ಸ್ಟ್ನ ಸ್ವಲ್ಪ ಮುಂದಕ್ಕೆ ಜರ್ಸ್ಕೊಳ್ಳೋಣ. ಪ್ರೆಸ್ ಮಾಡಿ ಸ್ವಲ್ಪ ಮೂವ್ ಮಾಡಿದರೆ ಬರುತ್ತೆ ನಿಮಗೆ. ಹಾಯ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಹಾಯ್. ಓಕೆ, ಇವಾಗ ಇಲ್ಲಿಗೆ ಬಂತು. ಸೊ ಇವಾಗ ಟೆಕ್ಸ್ಟಲ್ಲಿ ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ, ಸೊ ಅದನ್ನು ನೀವು ಯಾವ ಥರ ರಿಮೂವ್ ಮಾಡಬೇಕಂದ್ರೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಲರ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನ್ ಅಂತಂದರೆ ಒಂದು ವೈಟ್ ಕಲರ್ದು ಒಂದಿದೆ ನೋಡಿ ಆಪ್ಷನ್ನು, ರೆಡ್ ಲೈನ್ ಬಾರ್ ಆಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡು ಹೋಗುತ್ತೆ, ಓಕೆನಾ? ಸೊ ಇವಾಗ ಇದನ್ನು ಹಿಂಗೆ ಜಾಸ್ತಿ ಮಾಡಿಕೊಂಡು, ಸೊ ಇವಾಗ ಐ ಅಂತಿದೆ, ಫ್ರೆಂಡ್ಸ್ ಅಂತ ಆ್ಯಡ್ ಮಾಡಬೇಕು. ಸೊ ಅದು ಯಾವ ಥರ ಅಂದರೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮುಂದ್ಗಡೆ FRI ಫ್ರೆಂಡ್ಸ್, ಓಕೆನಾ? ಸೊ ನೋಡ್ತಾ ಇರ್ಬೋದು ನಿಮಗೆ ಹಾಯ್ ಫ್ರೆಂಡ್ಸ್ ಅನ್ನೋ ಒಂದು ಟೆಕ್ಸ್ಟ್ ಬಂದಿದೆ. ಇದು ಎಲ್ಲಿ ಬೇಕು ನೀವು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ಓಕೆನಾ? ಸೊ ನೋಡ್ತಾ ಇರ್ಬೋದು ಇಲ್ಲಿ ಹಾಯ್ ಫ್ರೆಂಡ್ಸ್ ಕರೆಕ್ಟಾಗಿ ಬಂದಿದೆ, ಓಕೆನಾ? ಇವಾಗ ಏನಂದರೆ ಇದು ಡೈರೆಕ್ಟಾಗಿ ಬರ್ತಾ ಇದೆ. ಸೊ ಆ್ಯನಿಮೇಷನ್ ಥರ ಬರ್ತಾ ಇಲ್ಲ. ಅದನ್ನು ಯಾವ ಥರ ಎಡಿಟ್ ಮಾಡೋದಂದರೆ, ನೆಕ್ಸ್ಟ್ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ ಆ್ಯನಿಮೇಷನ್ಸು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯಾವ ಥರ ಬರಬೇಕು ಅನ್ನೋದು ಇಲ್ಲಿ ತೋರಿಸುತ್ತೆ. ಇದು ಬಾರ್ ಬಂದ್ಬಿಟ್ಟು ಸ್ಪೀಡು ನಿಮಗೆ ನೋಡಿ, ಇದು ಸ್ಪೀಡಾಗಿ ಬರುತ್ತೆ. ಎಂಡ್ವರೆಗಿಟ್ರೆ ಸ್ಲೋ ಆಗಿ ಸ್ಪೀಡ್ ಬರುತ್ತೆ. ಇದು ಈ ಥರ ಟೆಕ್ಸ್ಟ್ ಬರೋದು. ಸೊ ನಿಮ್ಗೆ ಯಾವ ಥರ ಬೇಕು, ಅಥವಾ ಈ ಥರ ಬೇಕಾ, ಜೂಮ್ ಇನ್ ಆಗಿ ಬೇಕಾ, ಜೂಮ್ ಔಟ್ ಆಗಿ ಬೇಕಾ, ಅಥವಾ ಸ್ಲೈಡಾಗಿ ಅಂದರೆ ರೈಟ್ ಸೈಡಿಂದ ಬೇಕಾ, ಲೆಫ್ಟ್ ಸೈಡಿಂದ ಬೇಕಾ, ಟಾಪಿಂದ ಬೇಕಾ, ಬಾಟಮಿಂದ ಬೇಕಾ ಅಂತ ಎಲ್ಲನೂ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಜೊತೆಗೆ ಅದು ಎಂಟ್ರಿ ಆಯಿತು. ಇದು ಎಕ್ಸಿಟ್ ಆಗಬೇಕಾದ್ರೆ ಯಾವ ಥರ ಹೋಗ್ಬೇಕು ಅನ್ನೋದು. ಸೊ ಎಷ್ಟೊತ್ತಿರುತ್ತಲ್ವ ಅದನ್ನು ನೀವು ಲೂಪ್ ಅಂತ ಆಪ್ಷನ್ನು. ಸೊ ಇವಾಗ ನೋಡ್ತಾ ಇರ್ಬೋದು ಬ್ಲಿಂಕು ಇರೋಷ್ಟು ಟೈಮಲ್ಲಿ ಅದು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ತೋರಿಸ್ತೀನಿ ನೋಡಿ, ಇವಾಗ ನೋಡ್ತಾ ಇರ್ಬೋದು ಬ್ಲಿಂಕ್ ಆಗುತ್ತೆ. ಎಲ್ಲಿವರೆಗೂ ನೀವು ಅದನ್ನು ಅಡ್ಜಸ್ಟ್ ಮಾಡಿರ್ತಾರೋ ಡ್ಯೂರೇಷನು, ಅಲ್ಲಿವರೆಗೂ ಬ್ಲಿಂಕ್ ಆಗ್ತಾನೇ ಇರುತ್ತೆ ಅದು. ಸೊ ಬ್ಲಿಂಕ್ ಆಗಬಾರ್ದು ಅಂದರೆ ಅದನ್ನು ರಿಮೂವ್ ಮಾಡ್ಬೋದು. ರಿಟರ್ನ್ ಎಡಿಟು ಮೋಷನ್ನು ಹ್ಯಾಂಡು ಇದನ್ನು ನಾನಿಗೆ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಓಕೆ, ಟೆಕ್ಸ್ಟ್ ಆ್ಯಡ್ ಆಯಿತು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಏನಾದರೂ ಒಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ, ಫಾರ್ ಎಕ್ಸಾಂಪಲ್ಗೆ ಕುಕ್ಕಿಂಗ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಕಂಟೆಂಟ್ ರಿಲೇಟೆಡ್ ಆಗಿರ್ಬೋದು, ಯಾವ ಥರ ವ್ಯೂಸ್ನ ತೊಗೊಳ್ಳೋದು. ಸೊ 1K ವ್ಯೂಸ್ ಯಾವಾಗ, 2K ವ್ಯೂಸ್ ಯಾವಾಗ ಅಂತ 2K 3K ಅಂತ ನೀವು ಟೆಕ್ಸ್ಟ್ ಮಾಡಬೇಕಾಗತ್ತಲ್ವ ವೀಡಿಯೋ ಮೇಲೆ. ಸೊ ಅದು ಆವಾಗ ನಿಮಗೆ ಈ ಒಂದು ಆಪ್ಷನು ಯೂಸ್ ಆಗುತ್ತೆ, ಓಕೆನಾ? ಸೊ ವೀಡಿಯೋ ಇವಾಗ ಹಾಯ್ ಫ್ರೆಂಡ್ಸ್ ಅನ್ನೋದನ್ನ ಸೆಲೆಕ್ಟ್ ಆಯಿತು. ನೆಕ್ಸ್ಟು ಏನು ಮಾಡಬೇಕಂದ್ರೆ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಒಂದು ಟೇಕ್ ತೊಗೊಂಡಿದ್ದೀನಿ ಅಗೇನು. ಸೊ ಮತ್ತೆ ಇದನ್ನು ಇವಾಗ ಟ್ರಿಮ್ ಮಾಡ್ಕೋಬೇಕಂದ್ರೆ, ಓಕೆ, ಸೊ ಇಲ್ಲಿ ಓಕೆ, ಇಲ್ಲಿ ನಾನು ಇವಾಗ ಸ್ಪ್ಲಿಟ್ ಮಾಡ್ತೀನಿ, ಓಕೆನಾ? ಸೊ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡ್ತೀನಿ ಅಗೇನು. ಟೆಕ್ಸ್ಟ್ ನೋಡ್ತಾ ಇರ್ಬೋದು ಅದು ಎಲ್ಲಿ ಬಂದಿದೆ ಅಂದರೆ ಇವಾಗ ಹೋಗ್ಬಿಟ್ಟಿದೆ, ಯಾಕಂದರೆ ಅದು ಆಲ್ರೆಡಿ ಅಲ್ಲಿರುವಂಥ ಟೆಕ್ಸ್ಟು ಮುಂಚೆನೇ. ಸೊ ಅಗೇನು ಇಲ್ಲಿ ಒಂದು ಟೆಕ್ಸ್ಟ್ನ ನಾನು ಇವಾಗ ಆ್ಯಡ್ ಮಾಡ್ತೀನಿ. ಸೊ ಓಕೆ,
ಇಲ್ಲಿ ನಾನಿವಾಗ ಓಕೆ ಇದು ಬಂದಿದೆ ಅಲ್ವಾ. ಸೊ ಇದನ್ನು ನಾನಿವಾಗ ಆ್ಯನಿಮೇಷನ್ಗೆ ಸೆಟ್ ಮಾಡ್ತೀನಿ. ಓಕೆ ಇಲ್ಲಿವರೆಗೆ ಹೇಳಿದ್ದೀನಿ. ಸೊ ಹಾಗಾಗಿ ಓಕೆ ಅದಾದಮೇಲೆ ನೆಕ್ಸ್ಟ್ ನಾನಿವಾಗ ವೀಡಿಯೋ ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಫಾರ್ ಎಕ್ಸಾಂಪಲ್ಗೆ ನೀವು ಯಾವುದಾದ್ರೂ ಒಂದು ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋ ಮಾಡ್ತಾ ಇದ್ದೀರಂದರೆ ಕುಕ್ಕಿಂಗ್ ಚಾನಲ್ ರಿಲೇಟೆಡ್ ಇರ್ಬೋದು ಅಥವಾ ಟೆಕ್ ರಿಲೇಟೆಡ್ ಆಗಿರ್ಬೋದು, ಅದ್ರ ಬಗ್ಗೆ ನೀವು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಹೌದಾ. ಸೊ ಅದರಲ್ಲಿ ನೀವು ಕೆಲವೊಂದು ಇಮೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ನೀವು ಕುಕ್ಕಿಂಗ್ ರಿಲೇಟೆಡ್ ಅಂದರೆ ಯಾವುದೋ ಒಂದು ಕುಕ್ಕಿಂಗ್ ಐಟಮ್ ಬಗ್ಗೆ, ಫಾರ್ ಎಕ್ಸಾಂಪಲ್ಗೆ ಪಲಾವ್ ಐಟಮ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಂಟೆಂಟ್ ರಿಲೇಟೆಡ್ ಮಾಡ್ತಾಯಿದ್ರು. ಸೊ ಅದನ್ನು ಒಂದು ನೀವು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳೋದು. ಓಕೆನಾ. ಸೊ ಅದು ಯಾವ ಥರ ಅಂದರೆ ಇವಾಗ ಇಲ್ಲಿ ನಾನಿವಾಗ ಇಮೇಜ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ ಥರ ಅಂದರೆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ಇದೇನೆಂದರೆ ನೀವು ಮುಂಚೆನೇ ನೀವು ಫಸ್ಟ್ ಎಲ್ಲನೂ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಯಾವುದ್ಯಾವ್ದು ಮಟೀರಿಯಲ್ ಬೇಕು ಅನ್ನೋದನ್ನು. ಸೊ ನೀವು ಇವಾಗ ಆ್ಯಡ್ ಮಾಡ್ಕೋಬೋದು. ವೀಡಿಯೋನ ನೀವು ಫೇಸ್ ರಿವೀಲ್ ಮಾಡಿ ವೀಡಿಯೋ ಎಡಿಟ್ ಮಾಡ್ತಾಯಿದ್ರಿ ಅಂದರೆ ಸೇಮ್ ಪ್ರೊಸೀಜರು, ಅಥವಾ ಫೇಸ್ ಇಲ್ದೇ ನೀವು ಆಡಿಯೋ ಕೊಟ್ಟು ಎಡಿಟ್ ಮಾಡ್ತಾಯಿದ್ರಿ ಅಂದ್ರೂ ನೀವು ಸೇಮ್ ಪ್ರೊಸೀಜರ್, ಏನೂ ತೊಂದರೆ ಇಲ್ಲ, ಇದೇ ಪ್ರೊಸೀಜರೇ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಗ್ಯಾಲರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗ ನೀವು ಹೊಸ್ದಾಗಿ ಏನಾದರೂ ಇಮೇಜ್ನ ತೊಗೊತಾ ಇದ್ರಿ ಅಂದರೆ ಪ್ಲಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಇಲ್ಲಿಂದ ನೀವು ತೊಗೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವಾಗ ಒಂದು ಇಮೇಜ್ನ ತೊಗೊತೀನಿ ಫಾರ್ ಎಕ್ಸಾಂಪಲ್ಗೆ ನಿಮಗೆ ತೋರ್ಸೋಕ್ಕೆ. ಓಕೆನಾ. ಇದನ್ನೇ ನೀವು ಕುಕ್ಕಿಂಗ್ ರಿಲೇಟೆಡ್ ಚಾನಲ್ಗೆ ಆಗಿತ್ತು ಅಂದರೆ ಪಲಾವ್ದು ಒಂದು ಇಮೇಜ್ ತೊಗೊಳ್ಳಿ. ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು PNG ಇಮೇಜ್ನ ನೀವು ತೊಗೋಬೇಕಾಗುತ್ತೆ, ಬೆಟರು, ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಓಕೆ ಬಂತು. ಸೊ ಇವಾಗ ನಾನು ಇಲ್ಲಿ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ಗೆ ಫೋಟೋ ಎಡಿಟಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಅಥವಾ ನೀವು ಯಾವುದೋ ಒಂದು ಕುಕ್ಕಿಂಗ್ ಪಲಾವ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀರ ಹೌದಾ. ಸೊ ಆಡಿಯೋನ ಕರೆಕ್ಟಾಗಿ ಇಲ್ಲಿ ನಿಲ್ಲಿಸ್ಕೊಂಡು ಆ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಎಕ್ಸ್ಪ್ಲೇನ್ ನೋಡೋರಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನೀವು ಆ್ಯನಿಮೇಷನ್ಸ್ಗೆ ಸೆಟ್ ಮಾಡಿ. ಸೊ ಇದನ್ನು ಸಹ ನೀವು ಆ್ಯನಿಮೇಷನ್ಗೆ ಸೆಟ್ ಮಾಡ್ಬೋದು. ಅದು ಯಾವ ಥರ ಅಂದರೆ ಅಗೇನ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಔಟು ಲೂಪ್ ಅಂತಿದೆ, ಇನ್ನು ಯಾವ ಥರ ಬರಬೇಕು ಅನ್ನೋದು ನೋಡ್ತಾ ಇರ್ಬೋದು. ಸೊ ಇದು ಟೈಮ್ ಬಾರು, ಜಾಸ್ತಿ ಇಟ್ಟರೆ ಸ್ಲೋ ಆಗಿ ಬರುತ್ತೆ, ಕಮ್ಮಿ ಇಟ್ಟರೆ ಸ್ಪೀಡಾಗಿ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇದು ಯಾವ್ದು ಬೇಕು ನಿಮ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಔಟು ಅಷ್ಟೇ. ಓಕೆ. ಲೂಪ್ ಅಂದರೆ ಇರೋವರೆಗೂ ಎಷ್ಟೊತ್ತಿರಬೇಕು, ರೊಟೇಷನ್ ಬೇಕಾ, ಬ್ಲಿಂಕ್ ಬೇಕಾ, ಅಥವಾ ಈ ಥರ ಬೇಕಾ ಅನ್ನೋದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಒಂದು ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಅದರ ಒಂದು ಇಮೇಜ್ನ ಆ್ಯಡ್ ಮಾಡ್ಕೋಬೋದು, ಜೊತೆಗೆ ಟೆಕ್ಸ್ಟ್ನು ಸಹ ನಾನು ಆ್ಯಡ್ ಮಾಡೋದು ಯಾವ ಥರ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಇವಾಗ ನಿಮ್ಮ ಒಂದು ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ಗೆ ನಿಮಗೆ ಇಲ್ಲಿ ಏನೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಹೌದಾ. ಸೊ ಸಬ್ಸ್ಕ್ರೈಬ್ ಬಟನ್ ಯಾವ ಥರ ಆ್ಯಡ್ ಮಾಡೋದಂದರೆ ನಿಮ್ಗೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಓಕೆನಾ. ಅದು ಇವಾಗ ಅಪ್ಲೈ ಆಯಿತು. ಸೊ ಅದು ರಿಟರ್ನ್ ನಿಮಗೆ ಬೇಕಂದರೆ ಇಲ್ಲಿ ನೋಡಿ, ಇಲ್ಲಿದೆ, ನಿಮಗೆ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಸೊ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಬರ್ತಾ ಇಲ್ಲ ಹೌದಾ. ಅದನ್ನು ಡಿಲೀಟ್ ಮಾಡ್ಕೋಬೇಕಂದ್ರೆ ರಿಟರ್ನ್ ನೀವು ಸ್ಟಿಕ್ಕರ್ ಆಪ್ಷನ್ಗೆ ಹೋದರೆ ಅಲ್ಲಿ ಬಂದುಬಿಡುತ್ತೆ. ಓಕೆನಾ. ಸೊ ಯಾವ ಕಮಾಂಡೋ ಎಲ್ಲಿ ಯೂಸ್ ಮಾಡಿರ್ತೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ. ಡಿಲೀಟ್ ಮಾಡಬೇಕಂದ್ರೆ ಆ ಥರ ಆಪ್ಷನ್ ಇದೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿವಾಗ ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ಗೆ ಏನಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೆಂಗಂದರೆ ಇಲ್ಲಿ PIP ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಮಟೀರಿಯಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ಗಳಿದಾವೆ ನೋಡ್ತಾ ಇರ್ಬೋದು. ಇಲ್ಲಿ ಸೋಷಿಯಲ್ ಅನ್ನೋದಕ್ಕೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನೀವು. ಬ್ಯಾಕ್ಗ್ರೌಂಡು, ಗ್ರೀನ್ ಸ್ಕ್ರೀನು ಅದೆಲ್ಲ ಬಿಟ್ಟು ಸಬ್ಸ್ಕ್ರೈಬ್ ಬೇಕಂದರೆ ಸೋಷಿಯಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಒಂದು ವೀಡಿಯೋಗೆ ಸಬ್ಸ್ಕ್ರೈಬ್ ಬಟನ್ ಬಂದಿದೆ, ಬಟ್ ಗ್ರೀನ್ ಸ್ಕ್ರೀನ್ ಬಂದಿದೆ ಹೌದಾ. ಸೊ ಆ ಒಂದು ಗ್ರೀನ್ ಸ್ಕ್ರೀನ್ ಯಾವ ಥರ ರಿಮೂವ್ ಮಾಡೋದಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಟ್ಔಟ್ ಅನ್ನೋ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ಔಟ್ ಮತ್ತು ಕ್ರೋಮಾ ಅಂತ ಬಂದಿದೆ. ಸೊ ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ, ಆಟೋಮೆಟಿಕ್ ಆಗುತ್ತೆ, ಬಟ್ ತುಂಬ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಅದು ಮಾಡೋಕ್ಕೆ ಹೋಗ್ಬೇಡಿ. ಕ್ರೋಮಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಒಂದು ಕಲರ್ ನೀವು ರಿಮೂವ್ ಮಾಡಬೇಕಾಗಿರುತ್ತಲ್ವ ಆ ಕಲರ್ ಮೇಲೆ ಜಸ್ಟ್ ನೀವು ಇದನ್ನು ಬಾರ್ನ
ಮೂಮೆಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಇದನ್ನು ಬಾರ್ಡರ್ ಗ್ರೀನ್ ಇದೆ, ಸ್ವಲ್ಪ ಸ್ಟ್ರೆಂತ್ನ ಜಾಸ್ತಿ ಮಾಡ್ಕೊಳ್ಳಿ. ಶಾಡೋನು ಜಾಸ್ತಿ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಇಲ್ಲಿ ಬಂತು. ಇದಕ್ಕೆ ಯಾವುದೇ ಥರದ ಒಂದು ಕಾಪಿರೈಟ್ ಒಂದು ಸ್ಟ್ರೈಕ್ ಬರೋದಿಲ್ಲ, ಯಾಕಂದರೆ ಇದು ಆ್ಯಪಿಂದನೇ ಕೊಟ್ಟಿರೋದು. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಒಂದು ವೀಡಿಯೋಗೆ ಸಬ್ಸ್ಕ್ರೈಬ್ ಬಟನು ಆ್ಯಡ್ ಮಾಡಿದ್ರಿ. ಸೊ ಸಿಂಪಲ್ಲು ನೀವು ವಾಯ್ಸ್ ಓವರ್ ಕೊಟ್ಟಿರ್ತಾರಲ್ವ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಕೋದು ಯಾವ ಥರ ಅಂದರೆ ಇದೇ ಥರನೇ. ತುಂಬ ಜನ ಕಮೆಂಟ್ ಮಾಡಿದರು ಸಬ್ಸ್ಕ್ರೈಬ್ ಬಟನ್ ಹಾಕೋದು ಯಾವ ಥರ ಅಂತ. ಸೊ ಈ ಥರ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು, ಓಕೆನಾ. ಸೊ ಸಬ್ಸ್ಕ್ರೈಬ್ ಬಟನ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಬೇಕಾಗಿತ್ತಂದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇಲ್ಲಿಗೆ ನಿಮಗೆ ಒಂದು ವಿಡಿಯೋ ಎಂಡ್ ಆಯಿತು. ನೀವು ಇಷ್ಟಕ್ಕೆ ನೀವು ಶೂಟ್ ಮಾಡಿ ಕ್ಲೋಸ್ ಮಾಡಿದರೆ ಇದೆಲ್ಲ ವೇಸ್ಟು, ಓಕೆನಾ. ಸೊ ಅದು ಯಾವ ಥರ ಅಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಗೇನ್ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದ್ರ ಮೇಲೆ ಸೆಲೆಕ್ಟ್ ಆಗಿರುತ್ತೋ ಅದು ಡಿಲೀಟ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಗೇನು ಯಾವುದಾದ್ರೂ ಒಂದು ವಿಡಿಯೋ ಆ್ಯಡ್ ಮಾಡಬೇಕು, ಮಿಸ್ ಆಗಿದೆ ಅಥವಾ ಇನ್ನೊಂದು ಶೂಟ್ ಮಾಡಿದರೆ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಂದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ವೀಡಿಯೋ ಅಗೇನು ಇಲ್ಲಿ ಆ್ಯಡ್ ಆಗುತ್ತೆ. ನೋಡ್ತಾ ಇರ್ಬೋದು ಇನ್ನೊಂದು ವೀಡಿಯೋ ಇಲ್ಲಿ ಆ್ಯಡ್ ಆಯಿತು. ಇದು ಅದೇ ವೀಡಿಯೋ ನಾನು ರಿಟರ್ನ್ ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಬೇರೆ ವೀಡಿಯೋ ಅಥವಾ ಗ್ಯಾಪಟ್ ಶೂಟ್ ಮಾಡಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದಂದರೆ ಈ ಥರ, ಓಕೆನಾ. ಸೊ ಡಿಲೀಟ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಒಂದು ವೀಡಿಯೋನ ಆ್ಯಡ್ ಮಾಡಬೇಕಾಗತ್ತೆ. ಅದು ಯಾವ ಥರ ಅಂದರೆ ಸೊ ಇಲ್ಲಿ PIP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಬರುತ್ತೆ, ಬಟ್ ನೀವು PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಗೇನ್ ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದನ್ನು ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕರೆಕ್ಟಾಗಿ ವೀಡಿಯೋ ಎಂಡಿಗೆ ನಿಲ್ಲಿಸಿ PIP ಮೇಲೆ ಕ್ಲಿಕ್ ಮಾಡಿ, PIP ಮೇಲೆ ಕ್ಲಿಕ್ ಮಾಡಿ, ಮಟೀರಿಯಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಬಂದಿದ್ದಾವೆ. ನೀವು ಇಲ್ಲಿ ಹುಡುಕಾಡಬೇಕಾಗುತ್ತೆ. ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಯಾವುದರಲ್ಲಿ ಇರುತ್ತೆ ಸೊ ನೋಡಿ ಅದನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಇಲ್ಲಿ ಇಂಟ್ರೋ ವೀಡಿಯೋಸ್ ಇದ್ದಾವೆ, ದ ಎಂಡ್ ಇದ್ದಾವೆ. ನೋಡ್ತಾ ಇರ್ಬೋದು ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಇದೆ, ಓಕೆನಾ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಡೌನ್ಲೋಡ್ ಆಗಿಲ್ಲ ಹಾಗಾಗಿ. ಸೊ ಡೌನ್ಲೋಡ್ ಆದಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸಿಂಪಲ್ಲು ಇದನ್ನು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ಒಂದು ವೀಡಿಯೋ ಇಲ್ಲಿ ಅಲ್ಲೇ ಆ್ಯಡ್ ಆಗಿರುತ್ತೆ, ಓಕೆನಾ. ಡೌನ್ಲೋಡ್ ಫೇಲ್ಡ್ ಅಂತ ಬಂತು. ಸೊ ಅಗೇನ್ ನಾನು ಡೌನ್ಲೋಡ್ ಕೊಡ್ತೀನಿ. ಓಕೆ ಡೌನ್ಲೋಡ್ ಆಗಿದೆ, ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಬಂತು. ಸೊ ಇದನ್ನು ನೀವು ಫುಲ್ ಸ್ಕ್ರೀನ್ ಯಾವ ಥರ ಮಾಡ್ಕೊಳ್ಳೋದಂದರೆ ಇದನ್ನು ಬಾರ್ನ ಹಿಡಿದು ಎಳೆದ್ರೂ ಬರುತ್ತೆ, ಅಥವಾ ಇಲ್ಲೊಂದು ಆಪ್ಷನ್ ಇದೆ ನೋಡಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕು ಅದು ಸ್ಕ್ರೀನು ಫಿಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಬಂತು, ಓಕೆನಾ. ಇದೇ ಥರನೇ ನಿಮ್ಮ ಒಂದು ವೀಡಿಯೋನ ನೀವು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡ್ಬೋದು.